ಚಳಿಗಾಲ ಬಂದ್ರೆ ಸಾಕು ಮೆಣಸಿನಕಾಯಿ ತೋಟಕ್ಕೆ ಹುಳದ ಬಾಧೆ ಏಕೆ ಜಾಸ್ತಿ? ಮೊದಲನೇ ಕಾರಣ, ಈ ಚಳಿಗಾಲದ ಒಣಗಾಳಿಯಿಂದ ರಸ ಇರುವ ಹುಳುಗಳ ಕಾಟ ಹೆಚ್ಚಾಗುತ್ತದೆ. ಇವು ಎಲೆಯ ರಸ ಇರುವುದರಿಂದ ಎಲೆಗಳು ಮುದುರಿಕೊಂಡು ಬಟ್ಟಲಿನ ತರ ಆಗುತ್ತೆ. ಇದರಿಂದ ಗಿಡಕ್ಕೆ ಆಹಾರ ತಯಾರಿಸಲು ಆಗದೆ ಹೂವು ಉದುರಿ ಹೋಗುತ್ತದೆ. ಎರಡನೆಯದು ಬೂದಿ ರೋಗ. ರಾತ್ರಿ ವಿಪರೀತ ಚಳಿ, ಹಗಲು ಬಿಸಿಲು ಇದ್ದರೆ ಬೂದಿ ರೋಗ ಬರುವ ಸಾಧ್ಯತೆ ಹೆಚ್ಚು. ಎಲೆಗಳ ಮೇಲೆ ಬಿಳಿ ಪೌಡರ್ ತರ ಬಂದು ಎಲೆಗಳು ಒಣಗಿ ಹೋಗುತ್ತವೆ. ಮೂರನೆಯದು ಕೊಂಬೆ ಒಣಗುವುದು ಮತ್ತು ಕಾಯಿ ಕೊಳೆ ರೋಗ. ಮಂಜು ಅಥವಾ ಇಬ್ಬನಿ ಗಿಡದ ಮೇಲೆ ನಿಂತಾಗ ಅಲ್ಲಿ ಫಂಗಸ್ ಬೆಳೆಯುತ್ತದೆ. ಕೊಲೆತಾರ್ಚಿನ್ ಎಂಬ ವಿಷವನ್ನು ಬಿಡುವುದರಿಂದ ಗಿಡದ ಜೀವಕೋಶಗಳು ಸಾಯುತ್ತವೆ. ಇದೇ ಕಾರಣಕ್ಕೆ ಗಿಡದ ಕೊಂಬೆಗಳು ಮೇಲಿಂದ ಕೆಳಗೆ ಒಣಗುತ್ತವೆ ಮತ್ತು ಕಾಯಿಗಳ ಮೇಲೆ ಕಪ್ಪು ಕಲೆ ಬಂದು ಕೊಳೆಯುತ್ತವೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಣಗಾಳಿಯಿಂದ ಹುಳ ಬರುತ್ತೆ, ಮಂಜಿನಿಂದ ಕೊಳೆ ರೋಗ ಬರುತ್ತೆ. ಈಗ ಸಮಸ್ಯೆ ಏನೊಂದು ತಿಳಿಯಿತು. ಇದಕ್ಕೆ ಪರಿಹಾರ ಏನು ಅಂತ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಮರೆಯದೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.